ನಮಸ್ಕಾರ. ಇದು ಫ್ಲೋರೈಡ್ ಸೀರೀಸ್ನ ಮುಂದುವರಿದ ಭಾಗ. ಹಿಂದಿನ ವಿಡಿಯೋಗಳಲ್ಲಿ ಫ್ಲೋರೈಡು ನಮ್ಮ ಮೂಳೆಗಳನ್ನು, ಜಾಯಿಂಟ್ಗಳನ್ನು, ಬೆನ್ನು ಮೂಳೆ ಮತ್ತು ಟೆಂಡಾನ್, ಲಿಗಾಮೆಂಟ್ಸ್ಗಳನ್ನು ಯಾವ ರೀತಿ ಅಫೆಕ್ಟ್ ಮಾಡುತ್ತೆ ಅಂತ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀವಿ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ರಿಸರ್ಚ್ಗಳ ಲಿಂಕ್ಗಳನ್ನು ಹಾಕಿರ್ತೀನಿ, ನೀವು ಕೂಡ ನೋಡ್ಕೊಳ್ಳಿ. ಹೌದು, ಈ ಫ್ಲೋರೈಡು ನಮಗೆ ಈ ಎಲ್ಲ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲರೂ ಈ RO ಫಿಲ್ಟರ್ ವಾಟರ್ನ ಕುಡಿತಾ ಇದ್ದೀವಿ, ರಿವರ್ಸ್ ಆಸ್ಮೋಸಿಸ್ ಫಿಲ್ಟರ್ ವಾಟರ್. ಈ RO ಫಿಲ್ಟರ್ ಫ್ಲೋರೈಡನ್ನು ಇಫೆಕ್ಟಿವ್ ಆಗಿ ರಿಮೂವ್ ಮಾಡುತ್ತೆ. ಆದರೆ ಈ RO ಫಿಲ್ಟರ್ ವಾಟರ್ನ ನಾವು ಒಂದು 6-7 ವರ್ಷಗಳಿಂದ ಬಳಸ್ತಾ ಇದ್ದೀವಿ ಎಲ್ಲರೂ. ತುಂಬ ಜನ ಇನ್ನೂ ಬೋರ್ವೆಲ್ ವಾಟರ್ನೇ ಬಳಸ್ತಾ ಇರೋರು ಇದ್ದಾರೆ. ಸೊ ಈ RO ವಾಟರ್ ಬಳಸ್ತಾ ಇದ್ದೀವಿ ಅಂತ ಹೇಳಿ ಫ್ಲೋರೈಡ್ ಸಮಸ್ಯೆ ಮುಗೀತು ಅಂತಂದ ಇಲ್ಲ. ನಾವು ನಮಗೆ ಗೊತ್ತಿಲ್ಲದೆ ಹಲವು ರೀತಿಯಲ್ಲಿ ನಾವು ಇನ್ನೂ ಫ್ಲೋರೈಡನ್ನು ನಮ್ಮ ದೇಹಕ್ಕೆ ಸೇರಿಸ್ಕೊಳ್ತಾ ಇದ್ವಿ. ಉದಾಹರಣೆಗೆ, ಎಷ್ಟೋ ಜನ ಕುಡಿಯೋದಕ್ಕೆ ಮಾತ್ರ RO ವಾಟರ್ನ ಬಳಸ್ತಾರೆ ಮತ್ತು ಅಡುಗೆಗೆಲ್ಲ ಮಾಮೂಲಿ ಬೋರ್ವೆಲ್ ವಾಟರ್ನೇ ಬಳಸ್ತಾರೆ. ಅಲ್ಲೂ ಕೂಡ ಫ್ಲೋರೈಡ್ ನಮ್ಮ ದೇಹಕ್ಕೆ ಸಿಗ್ನಿಫಿಕೆಂಟಾಗಿ ಸೇರಿಕೊಳ್ಳುತ್ತೆ. ಮತ್ತು ನಾವು ಹೊರಗಡೆ ತಿನ್ನೋ ಆಹಾರ, ಕಾಫಿ, ಟೀ, ಬೆವರೇಜಸ್ಸು ಅವು ಯಾವ ನೀರಲ್ಲಿ ಮಾಡಿರ್ತಾರೆ, ಸೊ ಹೇಳೋಕ್ಕಾಗಲ್ಲ. ಅಲ್ಲೂ ಕೂಡ ನಾವು ಈ ಫ್ಲೋರೈಡನ್ನು ನಮ್ಮ ದೇಹಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು ಟೀನಲ್ಲಿ ಯಾಕೆ ಫ್ಲೋರೈಡ್ ಜಾಸ್ತಿ ಇರುತ್ತೆ ಅಂದರೆ ಅದು ನ್ಯಾಚುರಲ್ ಆಗಿ ಬಯೋ ಅಕ್ಯುಮುಲೇಷನ್ ಆಗುತ್ತೆ ಅದರ ಎಲೆಗಳಲ್ಲಿ. ಸೊ ಅದು ಕೂಡ ಒಂದು ಮುಖ್ಯವಾದ ಸೋರ್ಸ್ ಆಗುತ್ತೆ. ಸಿಕ್ಕಾಪಟ್ಟೆ ಟೀ ಕುಡಿಯೋರಲ್ಲಿ ಇದು ಒಂದು ಸಮಸ್ಯೆ. ಇದರ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು. ಸೊ ಹೀಗೆ ಈ ಥರ ಹಲವು ರೀತಿಗಳಲ್ಲಿ ನಾವು ಇನ್ನೂ ಫ್ಲೋರೈಡನ್ನು ನಮ್ಮ ದೇಹಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ, ಎಸ್ಪೆಷಲಿ ನಮ್ಮ ಫ್ಲೋರೈಡ್ ಜಾಸ್ತಿ ಇರುವಂತಹ ಏರಿಯಾಗಳಲ್ಲಿ. ಇದನ್ನು ನಾವು ಯಾವ ರೀತಿ ಈ ಫ್ಲೋರೈಡ್ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅಂತ ಅನ್ನೋದಾದರೆ, ಈ ಎಲ್ಲ ಸೋರ್ಸ್ಗಳನ್ನು ನಾವು ನಿಲ್ಲಿಸಬೇಕು. ಅದ್ರ ಜೊತೆಗೆ ಬೇರೆ ಇನ್ನೇನಾದರೂ ಉಪಾಯ ಇದೆಯಾ ಅಂತ ನೋಡೋದಾದರೆ, ಒಂದು ರಿಸರ್ಚ್ ಇದೆ. 2000, 2002 ಮತ್ತು 2004ರಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆ ICMR ನಡೆಸಿದಂತಹ ರಿಸರ್ಚ್ ಇದು. ಇದೇನು ಹೇಳುತ್ತೆ ಅಂದರೆ, ಹುಣಸೆ ಹಣ್ಣು ನಮ್ಮ ದೇಹದಿಂದ ಫ್ಲೋರೈಡನ್ನು ಎಫೆಕ್ಟಿವ್ ಆಗಿ ಆಚೆ ಹಾಕುತ್ತೆ ಅಂತ ಹೇಳುತ್ತೆ. ಈ ಒಂದು ರಿಸರ್ಚ್ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೇನೆ. ಧನ್ಯವಾದಗಳು.